ಮಕ್ಕಳೇ, ಸ್ವಾತಂತ್ರ್ಯ ಹೋರಾಟದಲ್ಲಿ ಆ, ರೈತ ಮತ್ತು ಕಾರ್ಮಿಕರ ಪ್ರತಿಭಟನೆಯು ಕೂಡ ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನ ಪಡೆದಿರಿದುಕೊಂಡಿವೆ. ಆ ಒಂದು ರೈತರು ಮತ್ತು ಕಾರ್ಮಿಕರು ತಮ್ಮಲ್ಲಿಯೇ ಒಂದು ಸ್ಥಳೀಯವಾಗಿ ಸಂಘಟನೆಯನ್ನ ಮಾಡಿಕೊಂಡು ಅವರ ಹಂತದಲ್ಲಿಯೇ ಬ್ರಿಟಿಷರ ನೀತಿಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥದನ್ನ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಕಾಣ್ತೀವಿ. ಈ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ. ಆ, ಈ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನ ಸಂಘಟಿಸ್ತಕ್ಕಂತ ಪ್ರಯತ್ನವನ್ನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡ್ತದಪ್ಪ ಅಂತಂದ್ರ ಕಾರ್ಯವನ್ನ ನಿರ್ವಹಿಸ್ತದ. ಅಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಚಿಕ್ಕ ಮಕ್ಕಳ ಸಂಘಟನೆ ಇರ್ತದ, ರೈತರ ಸಂಘಟನೆ ಇರ್ತದ, ಕಾರ್ಮಿಕರ ಸಂಘಟನೆ ಇರ್ತದ. ಇಂತಹ ಸಂಘಟನೆಗಳು ಇರತಕ್ಕಂಥದ್ದು ನಾವು ನೋಡ್ತೀವಿ. ಗಾಂಧೀಜಿಯವರು 1917ರಲ್ಲಿ ಚಂಪಾರಣ್ಯ ಒಂದು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕೇಡಾದ ಒಂದು ರೈತರ ಸಮಸ್ಯೆಯಲ್ಲಿ ರೈತರ ಮೇಲೆ ಆಗಿರ್ತಕ್ಕಂಥ ತೆರಿಗೆಗಳಿಗೆ ಸಂಬಂಧಪಟ್ಟಂತ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ಪ್ರಾರಂಭದಲ್ಲಿ ನೋಡ್ತೀವಿ. ಆಮೇಲೆ ಈ ಒಂದು ಪ್ರಾರಂಭಿಕ ಹೋರಾಟಗಳ ಜೊತೆಗೆ ರೈತರ ಬಂಡಾಯ ಮತ್ತು ಕಾರ್ಮಿಕರ ಬಂಡಾಯ ಭಾರತ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಮಾನಾಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಮೇಲೆ ತೇಬಾಗ, ಮಲಬಾರ ಮೊದಲಾದೆಡೆ ಶೋಷಣೆಗೊಳಗಾಗಿರ್ತಕ್ಕಂಥ ರೈತರು ತೀವ್ರವಾಗಿ ಜಮೀನ್ದಾರರ ವಿರುದ್ಧ ಮತ್ತು ಬ್ರಿಟಿಷರ ವಿರುದ್ಧ ಬಂಡೆದ್ದಿರ್ತಾರೆ. ಆಮೇಲೆ ಅವರ ಒಂದು ಹೋರಾಟ ಅಸಹಕಾರದ ಜೊತೆಗೆ ಅಸಹಕಾರ ಚಳವಳಿ, ಕರ ನಿರಾಕರಣೆ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಇಂಥದ್ರ ಜೊತೆಗೆ ಸಮಾನಾಂತರವಾಗಿ ಅವರ ಬೆಂಬಲವನ್ನ ಸೂಚಿಸ್ತಾ ಬಂದಿರ್ತಾರ. ಆಮೇಲೆ ಹಲವಾರು ಒಂದು ರೈತಪರ ಹೋರಾಟಗಳು ಎಡಪಂಥೀಯ ವಿಚಾರಧಾರೆಗಳನ್ನ ಅನುಸರಿಸಿಕೊಂಡು ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ತೆಲಂಗಾಣದಲ್ಲಿ ರೈತ ಹೋರಾಟ ಜಮೀನ್ದಾರರ ವಿರುದ್ಧ, ಮತ್ತೆ ಅಲ್ಲಿ ಒಂದು ನಿಜಾಮ್ ಗೌರ್ಮೆಂಟ್ ಇರ್ತದ ತೆಲಂಗಾಣದಲ್ಲಿ, ಆ ಒಂದು ನಿಜಾಮರ ರಜಾಕರ ವಿರುದ್ಧ. ಅಲ್ಲಿ ಪ್ರಮುಖವಾಗಿ ಕಾಣತಕ್ಕಂತ ಒಬ್ಬ ಧೀರ ಮಹಿಳೆ ಯಾವಪ್ಪ ಅಂತರ ಚಕಲಿ ಐಲಮ್ಮ ಅಂತಕ್ಕಂತ ಒಬ್ಬ ಧೀರ ಮಹಿಳೆ ಇದ್ದಕ್ಕೆ ಒಂದು ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಒಂದು ನಾಯಕತ್ವವನ್ನು ವಹಿಸಿರ್ತಕ್ಕಂಥ ನಾವು ನೋಡ್ತೀವಿ. ಆಮೇಲೆ ಬಂಗಾಳದಲ್ಲಿ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದಿರ್ತಕ್ಕಂಥದ್ದು. ಆಮೇಲೆ ಈ ಒಂದು ರೈತರ ಹೋರಾಟದ ಜೊತೆಗೆ ಏನಾಗ್ತದಪ್ಪ ಅಂತಂದ್ರ ಕಾರ್ಮಿಕರ ಬಂಡಾಯ. ರೈತರ ಹೋರಾಟ ಜೊತೆಗೆ ಕಾರ್ಮಿಕರು ಕೂಡ ತಮ್ಮ ಒಂದು ಮೇಲೆ ಆಗ್ತಕ್ಕಂತಹ ದೌರ್ಜನ್ಯವನ್ನ ಏನ್ ಮಾಡ್ತಿರ್ತಾರಪ್ಪ ಅಂತಾರ ಪ್ರತಿಭಟಿಸ್ತಾ ಇರ್ತಾರ. ಕಾರ್ಮಿಕರ ಹೋರಾಟ 1827ರಲ್ಲಿ ಕಲ್ಕತ್ತಾದಲ್ಲಿ ಕಲ್ಕತ್ತಾದಿಂದ ಪ್ರಾರಂಭ ಆಗ್ತದ. ಅಲ್ಲಿ ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು ಮತ್ತೆ ರೈಲ್ವೆ ಕೂಲಿಗಳು ಏನ್ ಮಾಡ್ತಾರಪ್ಪ ಅಂತಾರ ತಮ್ಮ ಬೇಡಿಕೆಗಳನ್ನ ಸಂಘಟನಾತ್ಮಕವಾಗಿ ಸಂಘಟಿತರಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಈ ಮಧ್ಯೆ ಮುಂಬೈನಲ್ಲಿ ಏನಾಗ್ತದಪ್ಪ ಅಂತಂದ್ರ ರೈಲ್ವೆ ಕೂಲಿಗಳು ಏನ್ ಮಾಡ್ತಾರಪ್ಪ ಅಂತಾರ ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಮುಷ್ಕರವನ್ನ ನಡೆಸಿ ತಮಗೆ ಹೆಚ್ಚಿನ ವೇತನವನ್ನ ಕೊಡಬೇಕು ಅಂತೇಳಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಒಂದು ಧ್ವನಿ ಎತ್ತಿರುವುದನ್ನ ನಾವು ಇಲ್ಲಿ ಕಾಣ್ತೀವಿ. ಆಮೇಲೆ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅವರು ಮತ್ತು ಮುಂಬೈನಲ್ಲಿ ಬಟ್ಟೆ ಗಿರಣಿಗಳ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿಯನ್ನು ಉಂಟು ಮಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾರ. ಆಮೇಲೆ ಈ ಒಂದು ಕಾರ್ಮಿಕರ ಬಂಡಾಯ ಅಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಆಗದೇ ಇದ್ರೂ ಕೂಡ ಇಲ್ಲಿ ಕಾರ್ಮಿಕರ ಇದು ಜೈಪಾಲ್ ನಾರಾಯಣ ಅವರು ಯಾವಾಗ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಘೋಷಣೆ ಆದ್ಮೇಲೆ ಎಲ್ಲಾ ರಾಷ್ಟ್ರೀಯ ನಾಯಕರನ್ನ ಜೈಲಿನಲ್ಲಿ ಇಡ್ತಾರ. ಅವಾಗ ಜಯಪ್ರಕಾಶ್ ನಾರಾಯಣ ಅವರು ಸಮಾಜವಾದದ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಭಾರತ ರಾಷ್ಟ್ರೀಯ ಹೋರಾಟವನ್ನ ಮುಂದುವರಿಸ್ತಿರ್ತಾರ. ಅಲ್ಲಿ ಕಾರ್ಮಿಕರಿಗೆ ಅವರಿಗೆ ತರಬೇತಿಯನ್ನು ನೀಡಿರ್ತಾರ. ಆ ಒಂದು ಸ್ಫೂರ್ತಿಯಿಂದ ಕಾರ್ಮಿಕರು ಹೆಚ್ಚು ಸಂಘಟಿತರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಮೇಲೆ ಈ ಕಾರ್ಮಿಕ ಬಂಡಾಯದ ಜೊತೆಗೆ ಬುಡಕಟ್ಟು ಬಂಡಾಯಗಳನ್ನು ಕೂಡ ನಾವು ನೋಡ್ತೀವಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಅವರು ಜಾರಿಗೆ ತಂದಿರತಕ್ಕಂತಹ ಕಂದಾಯ ನೀತಿಗಳು, ಆಮೇಲೆ ಅವರ ಅರಣ್ಯ ನೀತಿಗಳು, ಇವು ಹೆಚ್ಚು ಒಂದು ಬುಡಕಟ್ಟು ಸಮುದಾಯವನ್ನ ದೌರ್ಜನ್ಯಕ್ಕೆ ಒಳ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅರಣ್ಯ ನೀತಿಯ ಮೂಲಕ ಬುಡಕಟ್ಟು ಜನರು ಅರಣ್ಯಗಳಲ್ಲಿ ವಾಸ ಆಗಿರ್ತಾರ. ಅವರ ದಿನನಿತ್ಯ ಜೀವನದ ಮೇಲೆ ಅದ ಪರಿಣಾಮವನ್ನ ಬೀರುತ್ತದ. ಈ ಬುಡಕಟ್ಟು ಬಂಡಾಯದಲ್ಲಿ ಸಂತಾಲರ ದಂಗೆಯನ್ನ, ಕೋಲಾರ ದಂಗೆ ಮತ್ತು ಮುಂಡರ ಚಳವಳಿ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಪ್ರಮುಖವಾಗಿ ಇಲ್ಲಿ ಬುಡಕಟ್ಟು ಜನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಹಲಗಲಿಯ ಬೇಡರು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತಹ
ಒಂದು ಶಸ್ತ್ರಾಸ್ತ್ರಗಳ ಒಂದು ನಿಷೇಧ ಕಾಯ್ದೆಯ ವಿರುದ್ಧವಾಗಿ ಅವ್ರು ಹೋರಾಟ ಮಾಡಿರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಆ ಬೇಡರಿಗೆ ಅಸ್ತ್ರಗಳು ಯಾವಾಗಲೂ ಬೇಕು ಬೇಟೆಯಾಡುವ ಸಲುವಾಗಿ. ಆ ಅಸ್ತ್ರಗಳನ್ನ ಸರ್ಕಾರ ತಮಗೆ ಸಲ್ಲಿಸಬೇಕು ಅಂತಕ್ಕಂಥ ನೀತಿಯನ್ನು ಜಾರಿಗೆ ತಂದ ಮೇಲೆ ಕರ್ನಾಟಕದಲ್ಲಿ ಸಿಡಿದೆದ್ದಿರ್ತಕ್ಕಂಥವ್ರು ಯಾರಪ್ಪ ಅಂತಾರ ಹಲಗಲಿಯ ಬೇಡರನ್ನು ನಾವಿಲ್ಲಿ ಸ್ಮರಿಸಬಹುದು. ಈಗ ನಾವು ಸಂತಾಲ ಬುಡಕಟ್ಟು ದಂಗೆಯಕ್ಕೆ ನಾವು ನೋಡಿದೀವಪ್ಪ ಅಂತಂದ್ರ ಇವರು ಒರಿಸ್ಸಾ ಮತ್ತು ಬಂಗಾಳ ಒಂದು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಮುದಾಯ. ಆಮೇಲೆ ಇದು ಮುಂಡಾಗಳು ಅಂತ ಬುಡಕಟ್ಟು ಸಮುದಾಯದಲ್ಲ, ಮುಂಡರ ಚಳವಳಿ ಅದು ಕೂಡ ಅಲ್ಲಿ ಜಾರ್ಖಂಡ್ ನಲ್ಲಿ ಮತ್ತು ಒರಿಸ್ಸಾ ನಲ್ಲಿ ಕಂಡು ಬರ್ತಕ್ಕಂತ ಒಂದು ಸಮುದಾಯ ಆಗೈತಿ. ಈ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾಗ್ತಾರ. ಇವರು ಏನ್ ಮಾಡ್ತಾರಪ್ಪ ಅಂತಂದ್ರ ಅರಣ್ಯವನ್ನ ಒತ್ತುವರಿ ಮಾಡಿ ಅದು ಕೃಷಿ ಭೂಮಿಗೆ ಅದನ್ನ ಒಳಪಡಿಸಿ ಅವರು ಕಂದಾಯವನ್ನು ವಸೂಲಿ ಮಾಡತಕ್ಕಂತಹ ಒಂದು ನೀತಿಯನ್ನ ಅವರ ಬ್ರಿಟಿಷರು ತಮ್ಮಲ್ಲಿ ಇಟ್ಕೊಂಡಿರ್ತಾರೆ ಹೊರತು ಅಲ್ಲಿ ಬುಡಕಟ್ಟು ಜನರ ಹಿತಾಸಕ್ತಿಯನ್ನ ಕಾಪಾಡಿರೋದಿಲ್ಲ. ಆಮೇಲೆ ಬಂಗಾಳಿ ಜಮೀನ್ದಾರರು, ಲೇವಾದೇವಿಗಾರರು, ಕಂಪನಿ ಸರ್ಕಾರವು ಈ ಸಂತಾಲರ ಶೋಷಣೆಗೆ ನೇರವಾಗಿ ಕಾರಣರಾಗ್ತಾರ. ಈ ಸಂತಾಲ ಸಮುದಾಯ ಏನಾಗಿರ್ತೈತಪ್ಪ ಅಂತಾರ ಬಹಳ ಶಾಂತಿ ಪ್ರಿಯವಾಗಿರ್ತಕ್ಕಂಥ ಸಭ್ಯತೆಯನ್ನು ಹೊಂದಿರತಕ್ಕಂತಹ ಒಂದು ಜನಾಂಗ ಆಗಿರ್ತೈತಿ, ಬುಡಕಟ್ಟು ಜನಾಂಗ ಆಗಿರ್ತೈತಿ. ಇದರದ ಒಂದು ದುರುಪಯೋಗವನ್ನ ಅಲ್ಲಿ ಒಂದು ಸರ್ಕಾರ ಮಾಡ್ತದ, ಅವರ ನೇರ ಶೋಷಣೆಗೆ ಇವರು ಒಳಗಾಗ್ತದ. ಆಮೇಲೆ ಈ ಒಂದು ದಂಗೆಗೆ ಸಂಬಂಧಪಟ್ಟಂತೆ ಭರತ್ಪುರ ಮತ್ತು ರಾಜ್ ಮಹಲ್ಗಳಲ್ಲಿ ತೀವ್ರವಾಗಿ ಒಂದು ಪ್ರತಿಭಟನೆಯನ್ನ ನಾವು ಕಾಣ್ತೀವಿ. ಈ ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ, ಗುಪ್ತ ಸಭೆಗಳನ್ನ ಮಾಡಿ ಹತ್ಯೆ ಮಾಡುವ ಮೂಲಕ ತಮ್ಮ ಪ್ರತಿಕಾರವನ್ನ ತೀರಿಸ್ಕೊತಾರ. ಈ ಒಂದು ಕಾರ್ಯದಿಂದ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಜಮೀನ್ದಾರರು ಮತ್ತು ಶ್ರೀಮಂತರು ಅಲ್ಲಿಂದ ಅವರ ಊರುಗಳನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ತಮ್ಮ ಸೈನ್ಯವನ್ನ ಬಳಸಿಕೊಂಡು ಬ್ರಿಟಿಷರು ಇವರ ಒಂದು ದಂಗೆಯನ್ನ ಹತ್ತಿಕ್ತಾರ. ಯಾವುದು ಇದ ಬುಡಕಟ್ಟು ಜನರ ದಂಗೆಯನ್ನ ಹತ್ತಿಕ್ತಾರ. ಈ ರೀತಿಯಾಗಿ ಕೋಲರು ಮತ್ತು ಮುಂಡರು ಬ್ರಿಟಿಷರು ಜಮೀನ್ದಾರಗಳ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಬುಡಕಟ್ಟು ಬಂಡಾಯದಲ್ಲಿ ನಾವು ಕಾಣ್ತೀವಿ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ವ್ಯಕ್ತಿಗತವಾಗಿ ಅವರ ಕೊಡುಗೆಗಳನ್ನ ನಾವು ನೋಡ್ತಾ ಬಂದಿವಪ್ಪ ಅಂತಂದ್ರ ಇದು ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಗಾಂಧಿಯುಗ, ಆಮೇಲೆ ರೈತ ಕಾರ್ಮಿಕ ಚಳುವಳಿ, ಆಮೇಲೆ ಬುಡಕಟ್ಟು ಸಮುದಾಯದ ಬಂಡಾಯ ಇವುಗಳನ್ನ ನಾವು ನೋಡ್ತಾ ಬಂದಿವ ಅಂತಂದ್ರ ಸಾಮೂಹಿಕವಾಗಿ ಇರುವುದನ್ನು ಕಾಣ್ತೀವಿ. ಗಾಂಧಿಯುಗ ಮಾತ್ರ ಒಂದು ಗಾಂಧಿ ಯುಗ ಅಂತಕ್ಕಂಥದ್ದು ಗಾಂಧೀಜಿಯವರಿಗೆ ಸೀಮಿತ ಆಗಿರ್ತಕ್ಕಂಥ ಅವರ ಹೋರಾಟದ ವಿಧಾನಗಳಿಗೆ ಸಂಬಂಧಪಟ್ಟದ್ದಾಗಿರ್ತದೆ. ಅದರಲ್ಲಿ ವ್ಯಕ್ತಿಗತವಾಗಿ ನಾವು ನೋಡ್ತಾ ಬಂದಿವಪ್ಪ ಅಂತಂದ್ರೆ ಇದರ ನಂತರ ಬರ್ತಕ್ಕಂಥ ಮಹನೀಯ ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಇವರು ಮೂಲತಃ ಒರಿಸ್ಸಾದ ಕಟಕ್ನವರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ನಾವು ಎಲ್ಲರೂ ಪ್ರೀತಿಯಿಂದ ಅವರನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಕರಿತೀವಿ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮೈಲುಗಲ್ಲನ್ನ ಮೂಡಿಸಿರ್ತಕ್ಕಂಥವರು. ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ ಇಲ್ಲದೆ ಸ್ವಾತಂತ್ರ್ಯ ಹೋರಾಟವನ್ನ ಅಧ್ಯಯನ ಮಾಡದೇ ಇರುವಷ್ಟು ಮಟ್ಟಿಗೆ ಅವರು ತಮ್ಮ ಪ್ರಭಾವನ ಬೀರಿರ್ತಕ್ಕಂಥವ್ರು. ಯಾಕಪ್ಪ ಅಂತಂದ್ರ ಅವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿ ಅವರು ಒಂದು ಸೇವೆಯಲ್ಲಿದ್ರು ಕೂಡ ಆ ಒಂದು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅಲ್ಲಿ ಆ ಒಂದು ಹುದ್ದೆಯನ್ನ ತ್ಯಜಿಸಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಸ್ವಾತಂತ್ರ್ಯ ಚಳವಳಿ ಹೋರಾಟದಲ್ಲಿ ಧುಮುಕ್ತಾರ. ಆಮೇಲೆ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ ಮುಂತಾದ ದೇಶಗಳಲ್ಲಿ ಪ್ರವಾಸವನ್ನ ಮಾಡಿ ಅಲ್ಲಿ ಒಂದು ನಾಯಕರ ಜೊತೆಗೆ, ಅಲ್ಲಿ ಒಂದು ಸೈನ್ಯದ ಜೊತೆಗೆ ಒಪ್ಪಂದಗಳನ್ನ ಮಾಡಿಕೊಂಡು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವರು ಬೆಂಬಲವನ್ನ ನೀಡಬೇಕು ಅಂತ ಅಲ್ಲಿ ಜನರನ್ನ ಅವರ ಪ್ರೇರೇಪಣೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆಮೇಲೆ 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಇವರು ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಂದು ಸಮಾಜವಾದಿ ಒಂದು ವಿಭಾಗವನ್ನ ಪಕ್ಷವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ ಸಮಾಜವಾದಿ ಚಿಂತನೆಯನ್ನು ಹೊಂದಿರತಕ್ಕಂಥವ್ರು. ಸುಭಾಷ್ ಚಂದ್ರ ಬೋಸ್ ಅವರು ದುಡಿಯೋ ವರ್ಗ, ಕೆಳವರ್ಗದವರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು, ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥದ್ದನ್ನ ಸಮಾಜವಾದಿ ಪಕ್ಷವನ್ನ ಆ ಒಂದು ಸಿದ್ಧಾಂತವನ್ನ ಇವರು ಅಲ್ಲಿ ಆ ಒಂದು ಸಿದ್ಧಾಂತದ ಜೊತೆಗೆ ನೆಹರು ಅವರ ಜೊತೆಗೆ ಇವರು ಹೆಚ್ಚು ಆತ್ಮೀಯರಾಗಿರ್ತಾರ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಕೆಲಸವನ್ನ ಮಾಡಿರ್ತಾರ. ಆಮೇಲೆ ಏನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರು ಬ್ರಿಟಿಷರ ಒಂದು ಯುದ್ಧ ನೀತಿ, ಬ್ರಿಟಿಷರ ಒಂದು ಆಕ್ರಮಣ ನೀತಿ
ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನಡುವೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಬರ್ತಾವ. ಗಾಂಧೀಜಿಯವರ ಮೃದು ಧೋರಣೆ ಏನಿದೆ, ಬ್ರಿಟಿಷರ ಪರವಾಗಿರ್ತಕ್ಕಂಥ ಅವರ ಮೃದು ಧೋರಣೆಯನ್ನ ಇವರು ಸುಭಾಷ್ ಚಂದ್ರ ಬೋಸರು ಖಂಡಿಸ್ತಾರ. ಅಷ್ಟು ಮೃದು ಧೋರಣೆಯ ವ್ಯಕ್ತಿತ್ವ ಸುಭಾಷ್ ಚಂದ್ರ ಬೋಸ್ರದ ಆಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಏನಾಗ್ತದಪ್ಪ ಅಂತಾರ, ಅವರು ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಎಂಬ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಒಂದು ಕಾಂಗ್ರೆಸ್ ಒಳಗೆ ಇದ್ದು ಪ್ರಗತಿಪರ ತೀವ್ರ ಆಶಯಗಳನ್ನ ಹೊಂದಿರತಕ್ಕಂಥವ್ರು. ಕಾಂಗ್ರೆಸ್ ಒಳಗೆ ಇದ್ದು ಕೂಡ ಒಂದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನು ಸ್ಥಾಪನೆ ಮಾಡಿ ಒಂದು ಮೃದು ಧೋರಣೆಯನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿತ್ವ ಇವರದಾಗಿತ್ತು. ಆಮೇಲೆ ಎರಡನೇ ಮಹಾಯುದ್ಧದ ಸಂಬಂಧ ಪಟ್ಟಂತೆ ಏನಾಗ್ತದಪ್ಪ ಅಂತಂದ್ರ, ಇವರು ಜರ್ಮನಿಗೆ ತೆರಳಿ ಹಿಟ್ಲರ್ನ ಸಹಾಯವನ್ನ ಯಾಚಿಸ್ತಾರ. ಆಮೇಲೆ ಎರಡನೇ ಮಹಾಯುದ್ಧದಲ್ಲಿ ಭಾರತ ನೇರವಾಗಿ ಮಿತ್ರ ಪಡೆಗಳ ಪರವಾಗಿ ಜರ್ಮನಿ ವಿರುದ್ಧ ಹೋರಾಟವನ್ನ ಮಾಡುತ್ತದೆ ಅಂತೇಳಿ ಘೋಷಣೆ ಮಾಡಿದ್ರಿಂದ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನು ಕಟುವಾಗಿ ಟೀಕಿಸ್ತಾರ. ಆದ್ದರಿಂದ ಸುಭಾಷ್ ಚಂದ್ರ ಬೋಸ್ ಅವರನ್ನ ಬಂಧಿಸಿ ಅವರನ್ನ ಜೈಲಿನಲ್ಲಿ ಇಡಲಾಗ್ತದ. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೇಗೋ ಮಾಡಿ ಜರ್ಮನಿಗೆ ತೆರಳಿ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರ, ಅವರು ಜರ್ಮನಿಯಲ್ಲಿ ಖೈದಿಗಳನ್ನ ಸಂಘಟಿಸ್ತಾರ. ಆಮೇಲೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಭಾರತೀಯರಲ್ಲಿ ಹೆಚ್ಚು ಮಾಡೋ ಸಲುವಾಗಿ ಆ ಒಂದು ರೇಡಿಯೋ ಮೂಲಕ ಭಾರತೀಯರ ಕುರಿತು, ಸ್ವಾತಂತ್ರ್ಯ ಹೋರಾಟದ ಕುರಿತು ಒಂದು ಭಾಷಣವನ್ನ ಮಾಡಿ ಅಲ್ಲಿ ಏನಾಗ್ತದ, ರಾಸ್ ಬಿಹಾರಿ ಬೋಸ್ ಇವರ ಜೊತೆಗೆ ಕೈ ಜೋಡಿಸ್ತಾರ. ರಾಸ್ ಬಿಹಾರಿ ಬೋಸ್ ಅವರು ಏನ್ ಮಾಡಿರ್ತಾರಪ್ಪ ಅಂತ, ಇವ್ರು ಜಪಾನ್ ಏನ್ ಮಾಡಿರ್ತಾರ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತಕ್ಕಂತ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿರ್ತಾರ. ಈ ಒಂದು ಸಂಘಟನೆಯ ಒಂದು ಸೇನಾ ವಿಭಾಗಕ್ಕೆ ನಾವು ಏನ್ ಮಾಡ್ತಾರ, ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕರೀತಾರ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಅಲ್ಲಿ ಒಂದು ಭಾರತೀಯ ರಾಷ್ಟ್ರೀಯ ಸೇನೆಯ ಒಂದು ವಿಭಾಗ ಇರ್ತದ. ಆ ವಿಭಾಗದ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ವಹಿಸಿಕೊಡಲಾಗ್ತದ. ಈ ರಾಸ್ ಬಿಹಾರಿ ಬೋಸ್ ಅವರ ಜೊತೆಗೆ ಆ ಒಂದು INA ಒಂದು ಸೈನ್ಯವನ್ನ ಸಂಘಟಿಸಿ ಭಾರತದಲ್ಲಿ ಬ್ರಿಟಿಷರನ್ನು ಹೊಡೆದೋಡಿಸಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆಮೇಲೆ ಈ INA ಒಂದು ಕ್ಯಾಪ್ಟನ್ ಝಾನ್ಸಿ ರೆಜಿಮೆಂಟ್ ಅಂತಕ್ಕಂಥ ಒಂದು ವಿಭಾಗ ಇರ್ತೈತಿ, ಮಹಿಳೆಯರ ವಿಭಾಗ. ಅಲ್ಲಿ ಕ್ಯಾಪ್ಟನ್ ಲಕ್ಷ್ಮಿ ಅಂತಕ್ಕಂಥವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರ ಅದರ ಒಂದು ನಾಯಕತ್ವನ ವಹಿಸ್ಕೊಂಡಿರ್ತಾರ. ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ನಮಗೊಂದು ನೆನಪಾಗೋದು ಯಾವಪ್ಪ ಅಂತಂದ್ರ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ, ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಅಂತ ಹೇಳಿ ಏನಿವರು ಒಂದು ಘೋಷಣೆಯನ್ನ ಮಾಡಿರ್ತಾರಲ್ಲ, ಆ ಒಂದು ಘೋಷಣೆ ನಮ್ಮೆಲ್ಲರಿಗೂ ಇವತ್ತಿಗೂ ಕೂಡ ಸ್ಫೂರ್ತಿಯಾಗಿರ್ತಕ್ಕಂಥದ್ದು. ಅಂದಿನ ಜನತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಲು, ಅತಿ ಉತ್ಸುಕವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಲಿಕ್ಕೆ ಈ ಒಂದು ಅವರ ಘೋಷಣೆ ಕರೆ ನೀಡಿರ್ತಾರ. ಆಮೇಲೆ ಏನಾಗ್ತದಪ್ಪ ಅಂತಂದ್ರ, ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ ಇವರ. ದೆಹಲಿ ಚಲೋ ಅಂತಕ್ಕಂಥ ಒಂದು ಹೋರಾಟವನ್ನ ಪ್ರಾರಂಭ ಮಾಡ್ತಾರ. ಮಯನ್ಮಾರ್ನ ರಂಗೂನಿನ ಮೂಲಕ ಭಾರತದ ಮೇಲೆ ಆಕ್ರಮಣವನ್ನು ಮಾಡಬೇಕು, ಬ್ರಿಟಿಷರನ್ನು ಹೊರಡದೋಡಿಸಬೇಕು ಅಂತ ಹೇಳಿ ಇವರದೊಂದು ಯೋಜನೆ ಆಗಿತ್ತು. ಆಮೇಲೆ ಈ ಒಂದು ಸಮಯದಲ್ಲಿ ಏನಾಗ್ತದಪ್ಪ, ಆಕಸ್ಮಿಕವಾಗಿ ವಿಮಾನ ಒಂದು ಅಪಘಾತ ಆಗ್ತದ. ಆವಾಗಿಂದ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥದ್ದನ್ನ ನಮ್ಮ ಇತಿಹಾಸದಲ್ಲಿ ದಾಖಲಿಸಲಾಗಿದೆ. ಆಮೇಲೆ ಈ ಸುಭಾಷ್ ಚಂದ್ರ ಬೋಸ್ ಅವರ ಆದ ನಂತರ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿತ್ವ ಯಾವಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಭಾರತೀಯರಿಗೆ ಸಾಮಾಜಿಕ ಸಮಾನತೆಯನ್ನ ತಂದುಕೊಡುವ ಸಲುವಾಗಿ, ಮಾನವತೆಯನ್ನ ಸಂವಿಧಾನದಲ್ಲಿ ಅಳವಡಿಸುವ ಸಲುವಾಗಿ ಅತಿ ಹೆಚ್ಚು ಶ್ರಮಿಸಿರ್ತಕ್ಕಂಥ ವ್ಯಕ್ತಿತ್ವ, ಮಹಾನ್ ಅಥವಾ ಮಾನವತಾವಾದಿ ಅಂತೇಳಿ ಅವ್ರನ್ನ ನಾವು ಕರಿಬಹುದು. ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳ್ತಾರ ಅವರು. ಸಮಾಜದಲ್ಲಿ ಸಾಮಾಜಿಕವಾಗಿ ಸಮಾನತೆನೇ ಇರ್ಲಿಲ್ಲಪ್ಪ ಅಂತಂದ್ರೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕರೆ ಏನು? ನಾವು ಜನಸಾಮಾನ್ಯವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ, ಸಾಮಾಜಿಕವಾಗಿ ಯಾವುದೇ ಒಬ್ಬ ಜಾತಿ ಮೇಲು ಕೀಳು ಅಂತಕ್ಕಂಥ ಮನೋಭಾವನೆ ಎಲ್ಲಿವರೆಗೆ ಇರ್ತದೋ ಅವಾಗ ಅಲ್ಲಿವರೆಗೂ ರಾಜಕೀಯ ಸಮಾನತೆ ಸಿಕ್ಕರೂ ಕೂಡ, ಆರ್ಥಿಕವಾಗಿ ಸಮಾನತೆ ಬೆಳೆದ್ರೂ ಕೂಡ ವ್ಯಕ್ತಿಗಳನ್ನ ಜಾತಿ ಆಧಾರಿತವಾಗಿ ಕೀಳಂತ ನಾವು ನೋಡ್ತಕ್ಕಂಥ ಸಂದರ್ಭ ಹೋಗಲಾಡುವವರೆಗೂ ಯಾವುದೇ ಸ್ವಾತಂತ್ರ್ಯಗಳು ಅರ್ಥಹೀನ ಅಂತಕ್ಕಂಥ ಅರ್ಥದಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥವ್ರು.
ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ. ಅವರ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳ ಸಂಪುಟಗಳದಾವ. ಅವುಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗ್ತದ ಜಾತಿ ವ್ಯವಸ್ಥೆ ಯಾವ ರೀತಿ ಹುಟ್ಕೊಂತು, ಭಾರತದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಿರತಕ್ಕಂತ ವರ್ಣಾಶ್ರಮ ಪದ್ಧತಿ, ಜಾತಿ ಪದ್ಧತಿ ಯಾವ ರೀತಿ ಹುಟ್ಕೊಳ್ತು ಅಂತಕ್ಕಂಥದ್ದನ್ನ ಆ ಒಂದು ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳ ಒಂದು ಸಂಪುಟಗಳಲ್ಲಿ ನಾವು ಅಧ್ಯಯನವನ್ನ ಮಾಡಬಹುದಾಗಿದೆ. ಆಮೇಲೆ ಇವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟರು. ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದಲೂ ವಂಚಿತರಾಗುವುದನ್ನು ನಿರೂಪಿಸಲು ಇವರು ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನ ರೂಪಿಸಿದ್ರು. ಇದು ಮಹಾರಾಷ್ಟ್ರದಲ್ಲಿ ಮಹದ್ ಅಂತಕ್ಕಂಥ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಅಸ್ಪೃಶ್ಯರಿಗೆ ನೀರು ತೆಗೆದುಕೊಳ್ಳಲಿಕ್ಕೆ, ಅದರಲ್ಲಿ ನೀರು ಬಳಸಲಿಕ್ಕೆ ಏನಾಗ್ಲಿಲ್ಲಪ್ಪ ಅಂತಾರ ಅವಕಾಶ ಇರ್ಲಿಲ್ಲ. ಅಲ್ಲಿ ಕಾಲಾರಾಮ್ ಅಂತಕ್ಕಂಥ ಒಂದು ದೇವಾಲಯವಿತ್ತು. ಆ ದೇವಾಲಯಕ್ಕೆ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಏನಾಗಿತ್ತಪ್ಪ ಅಂತಂದ್ರ ಅಲ್ಲಿ ಅಸ್ಪೃಶ್ಯರಿಗೆ ಏನಾಯ್ತು, ಅತಿ ಶೂದ್ರರಿಗೆ ಪ್ರವೇಶ ನಿಷಿದ್ಧವಾಗಿತ್ತು. ಇವು ಒಂದು ಮಹದ್ ಕೆರೆ ನೀರು ಬಳಸುವುದಾಗ್ಲಿ, ಕಾಲಾರಾಮ್ ದೇವಾಲಯ ಚಳವಳಿ ಆಗ್ಲಿ, ಇದು ಬಹಳ ಅವರ ಕ್ರಾಂತಿಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಚಳುವಳಿಗಳಾಗಿದ್ದವು. ಆವಾಗ ಅವು ಸಫಲ ಆಗದೇ ಇದ್ರು ಕೂಡ ಮುಂದೊಂದು ದಿನ ಭಾರತದ ಕಾನೂನು ಅದಕ್ಕೆ ಸರಿಯಾಗಿ ಒಂದು ಉತ್ತರವನ್ನು ಕೊಡುತ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ನಾವು ನೋಡ್ಬೋದು, ಎಲ್ಲಿ ಯಾರಿಗೂ ಕೂಡ ಜಾತಿ ಆಧಾರಿತ ಮೇಲೆ ಪ್ರವೇಶವನ್ನ ನಿರ್ಬಂಧಿಸುವುದಿಲ್ಲ ಅಂಥೇಳಿ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ನಾವು ಸಮಾನತೆ ಹಕ್ಕಿನಲ್ಲಿ ಅದನ್ನ ನಾವು 16ನೇ ಆರ್ಟಿಕಲ್ ನಲ್ಲಿ ನೋಡ್ತೀವಿ. ಒಂದು ಇಷ್ಟು ವಿಷಯ ನಂತರ ಏನಾಗ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ 3 ದುಂಡು ಮೇಜಿನ ಪರಿಷತ್ತಿನಲ್ಲಿ ಇಂಗ್ಲೆಂಡ್ಗೆ ಅವರು ಭಾಗಿಯಾಗಿರ್ತಕ್ಕಂಥದ್ದು. 3 ಸಮಾವೇಶಗಳಿಗೆ ಹೋಗಿರ್ತಕ್ಕಂಥದ್ದು. ಗಾಂಧೀಜಿಯವರು ಒಂದೇ ಸಮಾವೇಶಕ್ಕೆ ಹೋಗಿದ್ರು. ಅಂಬೇಡ್ಕರ್ ಅವರು 3 ಸಮಾವೇಶಗಳಿಗೆ ಹೋಗಿದ್ರು. ಹರಿಜನೋದ್ಧಾರ ಮತ್ತು ಅಸ್ಪೃಶ್ಯರ ಮುಖಂಡತ್ವಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಭಿನ್ನಾಭಿಪ್ರಾಯಗಳ ಮೂಡ್ತಾವ. ಈ ಒಂದು ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾವ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಚುನಾವಣೆಗಳು ಕ್ಷೇತ್ರಗಳು ಇರಬೇಕು ಅಂತೇಳಿ ಅಂಬೇಡ್ಕರ್ ಅವರು ಒಂದು ವಾದವನ್ನ ಮಂಡಿಸ್ತಾರ. ಆಮೇಲೆ ಆ ವಾದವನ್ನ ಮನ್ನಿಸಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಪ್ಪ ಅಂತಂದ್ರ ಮತೀಯ ಮಸೂದೆ ಅಂತ ಹೇಳಿ ಒಂದು ಜಾರಿಗೆ ತಗೊಂಡ್ ಬರ್ತದ. ಪ್ರತ್ಯೇಕ ಒಂದು ಚುನಾವಣಾ ಮತಕ್ಷೇತ್ರಗಳನ್ನ ನೀಡ್ಲಿಕ್ಕೆ ಒಪ್ಕೋತದ. ಆದ್ರೆ ಗಾಂಧೀಜಿ ಅವರು ಅಮರನಾಥ ಉಪವಾಸ ಮಾಡಿ, ಯರವಾಡ ಜೈಲಿನಲ್ಲಿ ಉಪವಾಸ ಮಾಡಿ, ಅಲ್ಲಿ ಅಂಬೇಡ್ಕರ್ ಅವರ ಮೇಲೆ ಒತ್ತಡವನ್ನ ಹೇರಿ ಏನಾಗ್ತದಪ್ಪ ಅಂತಂದ್ರೆ ಪುನಃ ಒಪ್ಪಂದ ಆಗಿರ್ತಕ್ಕಂಥದ್ದನ್ನ ನಾವು ಗಾಂಧಿ ಯುಗದಲ್ಲಿ ನಾವು ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದು ಇನ್ನೊಮ್ಮೆ ನಾವು ಇಲ್ಲಿ ಸ್ಮರಣೆಯನ್ನ ಮಾಡ್ಕೋಬೇಕು. ಆಮೇಲೆ ಪ್ರತ್ಯೇಕ ಮತಕ್ಷೇತ್ರ ಚುನಾವಣಾ ಮತಕ್ಷೇತ್ರ ನೀಡುವ ಬದಲಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಮಾನ್ಯ ಮತಕ್ಷೇತ್ರದಲ್ಲಿ ಕೆಲವೊಂದು ಮತಕ್ಷೇತ್ರಗಳನ್ನ ಅಸ್ಪೃಶ್ಯರಿಗೆ ಮೀಸಲಾಗಿರ್ತಕ್ಕಂಥದ್ದು ಈ ಒಂದು ಪುನಃ ಒಪ್ಪಂದದಿಂದ ಬಂದಿರತಕ್ಕಂಥ ಕೊಡುಗೆಯಾಗಿ ಬಂದಿರತಕ್ಕಂಥ ನಾವು ನೋಡ್ತೀವಿ. ಆಮೇಲೆ ಈ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರದೆ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂಥ ಸಂಘಟನೆಯನ್ನ ಹಾಗೂ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇವರು ಕಾಂಗ್ರೆಸ್ ಪಕ್ಷದಿಂದ ದೂರ ಇರ್ತಾರೆ. ದೂರ ಇದ್ದು ಬಹಿಷ್ಕೃತ ಹಿತಕಾರಣಿ ಸಭಾ ಮತ್ತು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರ. ಇದು ಇವ್ರದ್ದು ಒಂದು ವಿಶೇಷ ಅಂತ ಹೇಳ್ಬಹುದು. ಆಮೇಲೆ ಸಂವಿಧಾನ ರಚನೆ ಮಾಡುವ ಸಲುವಾಗಿ ಎಲ್ಲಾ ಸಮಿತಿಗಳನ್ನು ರಚನೆ ಮಾಡುವ ಸಲುವಾಗಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು, ಆಮೇಲೆ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯ ಆಯ್ಕೆಯನ್ನ ಮಾಡತಕ್ಕಂತ ಸಮಯದೊಳಗ ಎಲ್ಲಾ ಸರ್ವಾನುಮತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರು ಅಂತೇಳಿ ಸರ್ವಾನುಮತದಿಂದ ಆಯ್ಕೆಯನ್ನ ಮಾಡಿರ್ತಕ್ಕಂಥದ್ದು ಅವರ ಪಾಂಡಿತ್ಯವನ್ನು ನಾವಿಲ್ಲಿ ಗೊತ್ತು ಮಾಡಬಹುದು. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಒಂದು ವಿಚಾರಧಾರೆಗಳನ್ನ ಏನ್ ಮಾಡ್ತಾರಪ್ಪ ಅಂತಾರ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸುವ ಮೂಲಕ ಅವರ ವಿಚಾರಗಳನ್ನ ಅವ್ರು ಹೇಳ್ತಿರ್ತಾರ. ಅವ್ರ ಒಂದು ಮಾತು ಹೇಳ್ತಿರ್ತಾರ, ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಗಳಿಲ್ಲದ ಪಕ್ಷಿ ಅಂತ ಹೇಳ್ತಿರ್ತಾರ. ಅವರ ಪತ್ರಿಕೆಗಳನ್ನ ನಾವು ನೋಡ್ತಾ ಹೋದಿವಿ ಅಂತಂದ್ರೆ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದ. ಅವರ ಒಂದು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ, ಅವರ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅವುಗಳನ್ನು ಕ್ರಮಾನುಗತೆಯಲ್ಲಿ ನೆನಪಿಟ್ಟುಕೊಳ್ತಕ್ಕಂಥ ವಿಧಾನ ಹೇಳ್ತೀನಿ. ಬಹಿಷ್ಕೃತ ಭಾರತ, ಬಹಿಷ್ಕೃತ ಆಗಿರ್ತಕ್ಕಂಥ ಸಮಾಜದ
ಕುರಿತು ಬರೆದಿರತಕ್ಕಂಥ ಬಹಿಷ್ಕೃತ ಭಾರತ. ಮೂಕ ನಾಯಕ, ಮಾತನಾಡಲಿಕ್ಕೆ, ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಇರದಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ನಾವು ಹೋಲಿಕೆಯನ್ನು ಮಾಡ್ಕೋಬಹುದು. ಆಮೇಲೆ ಜನತಾ, ಜನರು, ಬಹಿಷ್ಕೃತ ಭಾರತದಲ್ಲಿರ್ತಕ್ಕಂಥ ಮೂಕ ನಾಯಕ ಜನರು, ಜನತಾ ಅಂತಕ್ಕಂಥ ಪತ್ರಿಕೆ. ಆಮೇಲೆ ಸಮತಾ ಅಂತಕ್ಕಂಥ ಪತ್ರಿಕೆ, ಸಮಾನತೆ ಬರಬೇಕು ಅಂತಕ್ಕಂಥ ಒಂದು ನಾವು ಅದಕ್ಕೆ ಅರ್ಥವನ್ನ ಕೊಡಬಹುದು. ಆಮೇಲೆ ಪ್ರಬುದ್ಧ ಭಾರತ, ಸಮಾನತೆ ಬತ್ತು ಅಂತಂದ್ರೆ ಪ್ರಬುದ್ಧ ಭಾರತ ಆಗ್ತದ ಭಾರತ ಅಂತ ಹೇಳ್ಕಂತ ನಾವು ಈ ಒಂದು ಅಂಶವನ್ನ ಈ ಹಂಗ ಹೋಲಿಕೆಯನ್ನ ಮಾಡ್ಕೊಂಡು ನಾವು ನೋಡ್ಬೋದು. ಮೊದ್ಲೇ ನೋಡು, ಬಹಿಷ್ಕೃತ ಭಾರತ, ಮೂಕ ನಾಯಕ, ಜನತಾ, ಸಮತಾ, ಪ್ರಬುದ್ಧ ಭಾರತ, ಈ ಒಂದು ಪತ್ರಿಕೆಗಳನ್ನ ಅವರು ಹೊರಡಿಸಿರ್ತಕ್ಕಂಥದ್ದನ್ನ ನಾವು ನೆನಪಿಟ್ಕೊಳ್ಳಿಕ್ಕೆ ಅತಿ ಸುಲಭವಾಗಿರ್ತಕ್ಕಂಥ ವಿಧಾನ. ಆಮೇಲೆ ಈ ಒಂದು ಪತ್ರಿಕೆಗಳಲ್ಲಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಅವರ ಒಂದು ಅಸ್ಪೃಶ್ಯತೆ ಹೋಗಬೇಕು ಅಂತಕ್ಕಂಥ ಅತಿ ಬಲಿಷ್ಠವಾಗಿ ಅವರು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದು ತಮ್ಮ ಪತ್ರಿಕೆಗಳಲ್ಲಿ. ಆಮೇಲೆ ಸ್ವತಂತ್ರ ಭಾರತದಲ್ಲಿ ಏನಾಗ್ತದಪ್ಪ ಅಂತ ಸರ್ಕಾರ ರಚನೆ ಆದ ನಂತರ ಮೊದಲ ಕಾನೂನು ಮಂತ್ರಿಯಾಗಿ ಅವರು ಕೆಲಸವನ್ನ ಮಾಡ್ತಾರ. ಕಾನೂನು ಮಂತ್ರಿಯಾಗಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಅವರು ಪಣ ತೊಟ್ಟಿರ್ತಾರ. ಅದರ ಜೊತೆಗೆ ಅವರು ವೈಯಕ್ತಿಕವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನ, ಭಾರತದಲ್ಲಿಯೇ ಹುಟ್ಟಿ ಬೆಳೆದಿರ್ತಕ್ಕಂಥ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರ. ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಆದ್ರೆ ಹಿಂದೂ ಆಗಿ ಸಾಯೋದಿಲ್ಲ. ಐ ಬಾರ್ನ್ ಆಸ್ ಅ ಹಿಂದೂ ಬಟ್ ಐ ಡೋಂಟ್ ವಾಂಟ್ ಟು ಡೈ ಆಸ್ ಅ ಹಿಂದೂ ಅಂತಕ್ಕಂಥ ಅವರ ಹೇಳಿಕೆಯನ್ನ ನಾವಿಲ್ಲಿ ಸ್ಮರಿಸಬಹುದು. ಮಾರ್ಕ್ಸ್ವಾದ ಮತ್ತು ಬದಲಾವಣೆಯಿಂದ ಮತ್ತು ರಕ್ತ ಹಿಂಸೆಯಿಂದ ಬದಲಾವಣೆ ಮಾಡಬಹುದಾದಂತಹ ಸಮಾಜವನ್ನ ಬೌದ್ಧ ಧರ್ಮದ ಒಂದು ಉದಾತ್ತ ಚಿಂತನೆಗಳ ಮೂಲಕ ಅವುಗಳನ್ನು ನಾವು ಸುಧಾರಿಸಬಹುದಾದಂತಹ ಧರ್ಮ ಆಗಿರುವುದರಿಂದ ಬೌದ್ಧ ಧರ್ಮವನ್ನ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಸ್ಮರಿಸಬಹುದು. ಆಮೇಲೆ ಅಂಬೇಡ್ಕರ್ ಅವರ ಈ ಒಂದು ಜೀವಮಾನದ ಸಾಧನೆಗೋಸ್ಕರ ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಭಾರತ ರತ್ನ ಒಂದು ಗೌರವವನ್ನ ಸಲ್ಲಿಸಿದೆ ಅಂತ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಇದು ಏನಪ್ಪಾ ಅಂತಂದ್ರೆ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದಂತಹ ವಿಚಾರಗಳು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಜವಾಹರ್ಲಾಲ್ ನೆಹರೂರವರು ಹೋಮ್ ರೂಲ್ ಚಳವಳಿಯ ಮೂಲಕ ಸ್ವಾತಂತ್ರ್ಯ ಹೋರಾಟವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು. ಲಾಹೋರ್ ಅಧಿವೇಶನ 1929 ಅಂದ ತಕ್ಷಣ ನಿಮಗೊಂದು ನೆನಪಾಗಬೇಕು, ಪೂರ್ಣ ಸ್ವರಾಜ್ಯವನ್ನ ಘೋಷಿಸಿರ್ತಕ್ಕಂತಹ ಅಧಿವೇಶನ 1929ರ ಲಾಹೋರ್ ಅಧಿವೇಶನ. ಆಮೇಲೆ ನೆಹರೂರವರ ರೂಪಾಂತರ ಕಮ್ಯುನಿಸ್ಟ್ ಸಿದ್ಧಾಂತಗಳಿಂದ ಪ್ರಭಾವವನ್ನ ಹೊಂದಿರತಕ್ಕಂಥವ್ರು. ಇದರ ಫಲವಾಗಿ ಅವ್ರು ಏನ್ ಮಾಡ್ತಾರೆ, 1934ರಲ್ಲಿ ಕಾಂಗ್ರೆಸ್ ಸಮಾಜವಾದ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರ. ಆ ಒಂದು ಸಿದ್ಧಾಂತಕ್ಕೋಸ್ಕರ ಇವ್ರು ಏನಾಗಿರ್ತಾರೋ ಆಕರ್ಷಿತರಾಗಿರ್ತಾರ. ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿರ್ತಾರ. ಕೈಗಾರೀಕರಣ, ನವಭಾರತದ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ನೆಹರೂರವರು ಆಯ್ಕೆಯಾದರು. ಭಾರತ ಮೊದಲ ಪ್ರಧಾನಮಂತ್ರಿ ಆಯ್ಕೆಯಾಗಿ ತಕ್ಷಣ ಅವ್ರ ಮುಂದೆ ಇದ್ದಿರತಕ್ಕಂಥ ಸವಾಲು ಯಾವ್ದಪ್ಪ ಅಂತಾರೆ, ಎಲ್ಲಾ ಸಂಸ್ಥಾನಗಳ ವಿಲೀನೀಕರಣ. ಇವರ ಒಂದು ಪ್ರಧಾನಮಂತ್ರಿಯ ಅವಧಿಯಲ್ಲಿ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ರವರು ಏನ್ ಮಾಡ್ತಾರಪ್ಪ ಅಂತಾರೆ, ದೇಶೀಯ ಎಲ್ಲಾ ಸಂಸ್ಥಾನಗಳನ್ನ ವಿಲೀನೀಕರಣಗೊಳಿಸ್ತಾರ. 3 ಸಂಸ್ಥಾನಗಳು ಏನಪ್ಪಾ ಅಂತಾರ, ಭಾರತದ ಒಕ್ಕೂಟಕ್ಕೆ ಸೇರ್ಲು ಏನ್ ಮಾಡಲ್ಲ, ಒಲವು ತೋರಂಗಿಲ್ಲ. ಅದರಲ್ಲಿ ಮೊದಲೇದಾಗಿ ಬರ್ತಕ್ಕಂಥದ್ದು ಯಾವುದು, ಜಮ್ಮು ಕಾಶ್ಮೀರ, ಗುಜರಾತ್ನ ಜುನಾಗಢ್, ಹೈದರಾಬಾದ್ನ ನಿಜಾಮ್ ಸಂಸ್ಥಾನ. ಈ ಒಂದು 3 ಸಂಸ್ಥಾನಗಳು ಭಾರತ ಒಕ್ಕೂಟ ಸೇರ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಒಂದು ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರ ಚಾಣಾಕ್ಷತನದಿಂದ ಏನಾಗ್ತದಪ್ಪ ಅಂತಂದ್ರ ಆ 3 ಸಂಸ್ಥಾನಗಳನ್ನು ಕೂಡ ಭಾರತ ಒಕ್ಕೂಟದಲ್ಲಿ ಅವ್ರು ಸೇರಿಸ್ತಾರ. ಅದಕ್ಕೋಸ್ಕರ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ರವರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ. ಆಮೇಲೆ ನೆಹರೂರವ್ರ ಮತ್ತೊಂದು ಕೊಡುಗೆ ಏನಪ್ಪಾ ಅಂತಂದ್ರೆ, ಭಾಷಾವರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ವೈವಿಧ್ಯತೆಯನ್ನ ಒಪ್ಪುವ ತಾತ್ವಿಕ ತಳಹದಿಯನ್ನ ಹಾಕಿಕೊಟ್ರು. ಭಾಷಾವರು ಪ್ರಾಂತ್ಯ ಯಾವ್ಯಾವ ಭಾಷೆಗಳನ್ನು ಎಲ್ಲೆಲ್ಲಿ ಮಾತಾಡ್ತಾರೋ ಅವುಗಳಿಗೆ ಆ ಭಾಷೆ ಆಧಾರಿತವಾಗಿ ಅವುಗಳನ್ನ ರಾಜ್ಯಗಳನ್ನಾಗಿ ಅವರು ವಿಂಗಡಣೆಯನ್ನ ಮಾಡ್ತಾರ. ಮೊದಲು ಇವರು ಸಮಾಜವಾದದ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡ್ರು ಕೂಡ ರಷ್ಯಾ ಮಾದರಿಯಲ್ಲಿ, ಕಮ್ಯುನಿಸ್ಟ್ ಮಾದರಿಯಲ್ಲಿ
ಸರ್ಕಾರವನ್ನ ಭಾರತದಲ್ಲಿ ತರುವುದು ಅಷ್ಟು ಯೋಗ್ಯ ಅಲ್ಲ ಅಂತಕ್ಕಂತಹ ಒಂದು ನಿಲುವಕ್ಕೆ ಬಂದು ಅವ್ರು ಏನ್ ಮಾಡ್ತಾರಪ್ಪ ಅಂತ ಮಿಶ್ರ ಆರ್ಥಿಕ ನೀತಿಗೆ ನೆಹರೂರವರು ಆಧುನಿಕ ಭಾರತದ ಅಭಿವೃದ್ಧಿಯ ಮೈಲುಗಲ್ಲಾಗಿ ಆ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ಅವ್ರು ಏನ್ ಮಾಡ್ತಾರೋ ಅಳವಡಿಸ್ತಾರ. ಬಂಡವಾಳಶಾಹಿ ಇದು ಆಗಿರ್ಬೇಕು ಮತ್ತು ಈ ಕಡೆ ಸಮಾಜವಾದದ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಮಿಶ್ರ ಆರ್ಥಿಕ ಒಂದು ಆ ಆರ್ಥಿಕ ನೀತಿಯನ್ನ ಭಾರತಕ್ಕೆ ಅಳವಡಿಸ್ತಾರ. ಆಮೇಲೆ ಭಾರತದಲ್ಲಿ ಬೃಹತ್ ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದನ್ನ ಅವರು ಪ್ರಮುಖ ನಿಲುವಾಗಿ ಮಂಡಿಸ್ತಾರ. ಅದಲ್ಲದೆ ರಷ್ಯಾ ಮಾದರಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ 5 ವರ್ಷದ ಅವಧಿಗೆ ನಾವು ಅಭಿವೃದ್ಧಿ ಯೋಜನೆಯನ್ನ ಹಾಕಿಕೊಳ್ಳುವುದಕ್ಕೆ ನಾವು ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಅದನ್ನ ಇವರು ರಷ್ಯಾ ಒಂದಿಂದ ನಾವು ಎರವಲಾಗಿ ನೆಹರೂರವರು ಪಡೆದು ಭಾರತದಲ್ಲಿ ಕೂಡ ಅದನ್ನ ಅಳವಡಿಸಿರ್ತಕ್ಕಂಥ ನಾವು ನೋಡ್ತೀವಿ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗೆ, ಹಿಂಗ ಹಂತ ಹಂತವಾಗಿ ಪಂಚವಾರ್ಷಿಕ ಯೋಜನೆಗಳನ್ನ ನಡೆಸಿಕೊಂಡು ಬಂದಿರತಕ್ಕಂಥ ನಾವು ನೋಡ್ತೀವಿ. ಆಮೇಲೆ ಭಾರತ ಅಣುಶಕ್ತಿಯನ್ನು ಹೊಂದಿರಬೇಕು ಅಂತಕ್ಕಂಥ ಆಶಯದಿಂದ ಎಚ್.ಜೆ. ಬಾಬಾ ಅವರ ನೇತೃತ್ವದಲ್ಲಿ ಅಣುಶಕ್ತಿ ಉತ್ಪಾದನೆಗೆ ಒಂದು ಭದ್ರವಾಗಿರ್ತಕ್ಕಂಥ ತಳಹದಿಯನ್ನ ಹಾಕ್ತಾರ. ಅಣುಶಕ್ತಿ ಉತ್ಪಾದನೆ ಬಗ್ಗೆ ನೀವು ಈಗಿನ ಕಾಲದಲ್ಲಿ ಕೂಡ ನೀವು ಅದರ ಪ್ರತಿಪಾದನೆ ಪರ ವಿರೋಧಗಳನ್ನು ನೋಡ್ತೀವಿ. ನೆಹರೂರವರು ಅಣುಶಕ್ತಿಯನ್ನು ಹೊಂದಿರಬೇಕು ಅಂತಕ್ಕಂಥ ಆಶಯವನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಆಮೇಲೆ ಎರಡನೇ ಮಹಾಯುದ್ಧದ ನಂತರ ಏನಾಗ್ತದಪ್ಪ ಅಂತಂದ್ರ ಅಮೆರಿಕ ಬಣ, ರಷ್ಯಾ ಬಣ ಅಂತ 2 ಬಣಗಳಾಗ್ತಾವ. ಭಾರತ ಚಾಣಾಕ್ಷತನದಿಂದ ಯಾವುದೇ ಬಣಕ್ಕೆ ಸೇರದೆ ತಟಸ್ಥವಾಗಿ ಉಳಿದುಕೊಳ್ಳತಕ್ಕಂತಹ ಅಲಿಪ್ತ ನೀತಿಯನ್ನ ಅನುಸರಿಸಿತು. ಅದು ಅಲಿಪ್ತ ನೀತಿ ನೆಹರೂರವರ ಕೊಡುಗೆ ಅಂತ ನಾವು ಹೇಳ್ಬೋದು. ಅಲಿಪ್ತ ನೀತಿಯನ್ನ ಅನುಸರಿಸ್ತಕ್ಕಂತಹ ರಾಷ್ಟ್ರಗಳು ಸಾಕಷ್ಟಿವೆ. ಅವೆಲ್ಲ ರಾಷ್ಟ್ರಗಳ ನೇತಾರರಾಗಿ ನೆಹರೂರವರು ಭಾರತ ಹೊರಹೊಮ್ಮತದ. ಆಮೇಲೆ ಚೀನಾದೊಂದಿಗೆ ಪಂಚಶೀಲ ತತ್ವಗಳ ಆಧಾರದ ಮೇಲೆ ವ್ಯವಹಾರವನ್ನ ಮಾಡುವುದು, ಈ ಒಂದು ಅಂಶಗಳನ್ನು ನಾವು ಹೆಚ್ಚು ಅವರ ಒಂದು ಕಾಲದಲ್ಲಿ ನಾವು ನೋಡ್ತೀವಿ. ಪಂಚಶೀಲ ತತ್ವಗಳನ್ನ ಚೀನಾದೊಂದಿಗೆ ಒಪ್ಪಂದವನ್ನ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಚೀನಾ ಭಾರತದ ಮೇಲೆ ದಾಳಿಯನ್ನ ಮಾಡಿತು. ಪಂಚಶೀಲ ತತ್ವಗಳ ನಂತರ ಕೂಡ ಅಳವಡಿಸಿಕೊಂಡ ನಂತರ ಕೂಡ ಅದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು, ಟಿಬೆಟ್ ಅನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಜವಾಹರ್ಲಾಲ್ ನೆಹರೂರವರು ಇಷ್ಟೆಲ್ಲಾ ಸಾಧನೆಗಳನ್ನ ಮಾಡಿ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ವರ್ಷಗಳವರೆಗೆ ಸುಮಾರು 2 ದಶಕಗಳ ಸಮೀಪಕ್ಕೆ ಅವರು ಅಧಿಕಾರಾವಧಿ ಹೆಚ್ಚು ಅಧಿಕಾರವನ್ನ ಚಲಾಯಿಸಿದ್ರು. ಕೊನೆಗೆ 1964ರಲ್ಲಿ ಇವರು ನಿಧನವನ್ನು ಹೊಂದಿದರು. ವಿದ್ಯಾರ್ಥಿಗಳೇ, ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೊಂದು ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಳ್ಳೋಣ. ಅವ್ರು ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಇವರು 1906ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸೇರ್ತಾರೆ. ಯಾವಾಗ 1906ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸೇರ್ತಾರ. ಇವ್ರು ಏನಾಗಿರ್ತಾರಪ್ಪ ಅಂತಾರ ದಾದಾಬಾಯಿ ನವರೋಜಿ ಅವರ ಖಾಸಗಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರ. ತಿಲಕರ ವಿರುದ್ಧ ಒಂದು ಮೊಕದ್ದಮೆ ಆಗಿರ್ತದ. ಆ ಒಂದು ಮೊಕದ್ದಮೆಯ ಸಮಯದಲ್ಲಿ ಇವರು ತಮ್ಮ ಜಾತಿ ವಿಚಾರಗಳನ್ನ ಹೊರತುಪಡಿಸಿ ತಿಲಕರ ಪರವಾಗಿ ಇವರು ವಾದವನ್ನು ಮಂಡಿಸಿದ್ದರಿಂದ, ತಿಲಕರ ಪರವಾಗಿ ಇವರು ಒಂದು ನಿಲುವು ವ್ಯಕ್ತವಾಗಿದ್ದರಿಂದ ಇವರು ದೇಶಾದ್ಯಂತ ಪ್ರಶಂಸೆಗೆ ಒಳಪಟ್ಟಿರ್ತಾರ. ಆಮೇಲೆ 1916ರಲ್ಲಿ ಅನೇಕ ಸಮಾವೇಶಗಳಲ್ಲಿ ಏನಾಗ್ತದಪ್ಪ ಅಂತಾರ ಹಿಂದೂ ಮಹಮ್ಮದೀಯರ ನಡುವಿನ ಏಕತಾವಾತ್ಯವನ್ನು ಏನ್ ಮಾಡ್ತಾರಪ್ಪ ಅಂತ ಇವರು ಬ್ರಿಟಿಷರ ಒಂದು ಒಡೆದು ಆಳುವ ನೀತಿ ಏನಿರ್ತದಲ್ಲ ಅದರ ವಿರುದ್ಧವಾಗಿ ಐಕ್ಯತೆಯನ್ನು ಕುರಿತು ಇವ್ರು ಏನ್ ಮಾಡ್ತಿರ್ತಾರ ಪ್ರತಿಪಾದನೆ ಮಾಡ್ತಾರ. ಐಕ್ಯತೆ ಪ್ರತಿಪಾದನೆ ಇವರು ರಾಷ್ಟ್ರೀಯವಾದಿ ಮುಸ್ಲಿಂ ನಾಯಕರು ಅಂತೇಳಿ ಕರೆಸ್ಕೊಂಡಿರ್ತಾರ. ಇವರು ರಾಷ್ಟ್ರೀಯವಾದಿ ಅಂತಂದ್ರೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿರ್ಬೇಕು, ಬ್ರಿಟಿಷರನ್ನ ಭಾರತದಿಂದ ಹೊರದೋಡಿಸಬೇಕು ಅಂತಕ್ಕಂಥ ನಿಲುವನ್ನ ಪ್ರಾರಂಭಿಕವಾಗಿ ಹೊಂದಿರತಕ್ಕಂಥವ್ರು. ರೌಲತ್ ಕಾಯ್ದೆಯನ್ನ ವಿರೋಧಿಸಿ ತಮ್ಮ ಕೇಂದ್ರೀಯ ಶಾಸನ ಸಲಹಾ ಸಮಿತಿಗೆ ಸದಸ್ಯರೇನಾಗಿರ್ತಾರ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಇವರು ರೌಲತ್ ಕಾಯ್ದೆಯನ್ನ ವಿರೋಧಿಸಿ. ಆಮೇಲೆ ಏನಾಗ್ತದ ಅಂತಂದ್ರ ಹಂತ ಹಂತವಾಗಿ ರಾಜಕೀಯ ಬೆಳವಣಿಗೆಗಳು ನಡೀತಾವ. 1937ರ ನಂತರ ಏನ್ ಚುನಾವಣೆ ಆಗ್ತಲ್ಲ, 37ರ ಚುನಾವಣೆ ಏನಾಗ್ತದಲ್ಲ ಆ ಒಂದು ಸಮಯದೊಳಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಏನ್ ಮಾಡ್ತದೆ ಇದ್ರ 2 ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಲಿಕ್ಕೆ ವಿಫಲ ಆಗ್ತಾರ. ಅವಾಗ ಮುಸ್ಲಿಂ ಲೀಗ್ ಅನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತದಪ್ಪ ಅಂತಾರೆ ಸರ್ಕಾರವನ್ನ ರಚನೆ ಮಾಡ್ತದ. ಅವಾಗ ಈ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬೇರೂರ್ಲಿಕ್ಕೆ ಪ್ರಾರಂಭ ಆಗ್ತದ. ಅವಾಗ ಈ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು
ಈ ರಾಷ್ಟ್ರೀಯವಾದಿ ಮುಸ್ಲಿಂ ನಾಯಕರು ಅಂತ ಏನಿರುತ್ತಲ್ಲ, ಅದರಿಂದ ಹಂತ ಹಂತವಾಗಿ ಏನಾಗ್ತಾರ, ಒಂದು ಪ್ರತ್ಯೇಕ ಪಾಕಿಸ್ತಾನ, ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ಪಾಕಿಸ್ತಾನ ಇರಬೇಕು ಅಂತಕ್ಕಂಥ ನಿಲುವನ್ನ ಹೊಂದಲಿಕ್ಕೆ ಪ್ರಾರಂಭ ಮಾಡ್ತಾರ. ಯಾವಾಗ ಬ್ರಿಟಿಷರು ಸ್ವಾತಂತ್ರ್ಯ ನೀಡತಕ್ಕಂಥ ಸಂದರ್ಭ ಹತ್ತಿರ 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 ಆಗ್ತಾ ಬರ್ತಾ ಇದೆ, ಅವಾಗ ದೇಶವನ್ನ ವಿಭಜಿಸಿ ಪಾಕಿಸ್ತಾನದ ಬೇಡಿಕೆಯನ್ನ ಇವರು ತೀವ್ರಗೊಳಿಸ್ತಾರ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶವನ್ನ ವಿಭಜಿಸಿ ಪಾಕಿಸ್ತಾನವನ್ನ ಕಡೆಗೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಪಡೆದು ಬಿಡ್ತಾರ. ನಾವು ಇದು ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಏನಾಗಿರ್ತೈತಪ್ಪ ಅಂತಾರ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡಿರ್ತದ, ಅಖಂಡ ದೇಶವನ್ನ ಇರಬೇಕು, ಅದನ್ನು ವಿಭಜನೆ ಆಗ್ಬಾರ್ದು ಅಂತಕ್ಕಂಥ ಪರಿಕಲ್ಪನೆಯನ್ನ ಹೊಂದಿತ್ತು. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನ್ ಮಾಡ್ತಾರೋ, ಮುಸ್ಲಿಂ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಮೇಲಿಂದ ಮೇಲೆ ಮಂಡಿಸುತ್ತಾ ಬರ್ತಾರ. ಆಮೇಲೆ ಆ ಏನಾಗ್ತದ, ಮುಸ್ಲಿಂ ಲೀಗ್ ಅಧಿವೇಶನ ಲಾಹೋರದಲ್ಲಿ ಆಗ್ತದ. ಆ ಒಂದು ಅಧಿವೇಶನದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಹಿಂದೂ ಮತ್ತು ಮುಸ್ಲಿಮರು ಒಂದೇ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ, ಒಂದು ದೇಶ ಅಂತಕ್ಕಂಥ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ಅವರು ಅತಿ ಬಲಿಷ್ಠವಾಗಿ ಪ್ರತಿಪಾದನೆಯನ್ನ ಮಾಡ್ತಾರ. ಎರಡನೆಯ ಮಹಾಯುದ್ಧ ಮುಗಿದ ಮೇಲೆ ಬ್ರಿಟನ್ ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರ್ತದ. ಅವಾಗ ಭಾರತದ ರಾಜಕೀಯ ಬಿಕ್ಕಟ್ಟನ್ನ ಶಮನಗೊಳಿಸಲಿಕ್ಕೆ ಅಲ್ಲಿ ಒಂದು ಸರ್ಕಾರ ಕ್ರಮ ಕೈಗೊಳ್ತದ. ಬ್ರಿಟಿಷ್ ಸರ್ಕಾರ ಭಾರತಕ್ಕೋಸ್ಕರ ಸ್ವಯಂ ಅಧಿಕಾರವನ್ನ ನೀಡುವ ಸಲುವಾಗಿ ಚರ್ಚಿಸಲಿಕ್ಕೆ ಕ್ಯಾಬಿನೆಟ್ ಆಯೋಗವನ್ನ ಭಾರತಕ್ಕೆ ಕಳಿಸಿಕೊಡ್ತದ. ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದು ಇಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಾಯಕರೊಂದಿಗೆ ಚರ್ಚಿಸಿ ಭಾರತಕ್ಕೆ ಫೆಡರಲ್ ಮಾದರಿಯ ಸರ್ಕಾರವನ್ನ ರಚನೆ ಮಾಡಬೇಕು, ಆಮೇಲೆ ಭಾರತ ತನ್ನದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ಹೊಂದಬೇಕು, ಸಂವಿಧಾನ ರಚನಾ ಸಭೆಯನ್ನ ಕರೀಬೇಕು, ಆಮೇಲೆ ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನ ಸ್ಥಾಪಿಸಲಿಕ್ಕೆ ಒಂದು ಶಿಫಾರಸನ್ನ ಮಾಡಿ ಹೋಗ್ತದ. ಯಾವುದು? ಕ್ಯಾಬಿನೆಟ್ ಆಯೋಗ ಶಿಫಾರಸನ್ನ ಮಾಡಿ ಹೋಗ್ತದ. ಆಮೇಲೆ ಆದ್ರೆ ಏನಾಗ್ತದ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚನೆ ಮಾಡುವ ವಿಚಾರದಲ್ಲಿ ಭಿನ್ನತೆ ಉಂಟಾಗ್ತದ. ಮಧ್ಯಂತರ ಸರ್ಕಾರದಿಂದ ದೂರ ಉಳಿತದ. ಆಮೇಲೆ ಮುಸ್ಲಿಂ ಲೀಗ್ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ 1946 ಆಗಸ್ಟ್ 16ರಂದು ಡೈರೆಕ್ಟ್ ಆಕ್ಷನ್ ಡೇ ಅಂತೇಳಿ ಅವರು ಅದನ್ನ ಕರೀತಾರ. ನೇರ ಕಾರ್ಯಾಚರಣೆಯ ದಿನ ಅಂತೇಳಿ ಕರೀತಾರ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರವನ್ನು ನೀಡಲಿಕ್ಕೆ ನೇರ ಕಾರ್ಯಾಚರಣೆ ದಿನ ಅಂತೇಳಿ ಅದನ್ನ ಘೋಷಣೆಯನ್ನ ಮಾಡ್ತಾರ. ಅವಾಗ ಈ ಒಂದು ಘೋಷಣೆಯಿಂದ ಇಡೀ ದೇಶಾದ್ಯಂತ ಇವರ ಕೋಮು ಗಲಭೆಗಳು ಉಂಟಾಗ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಪ್ರತ್ಯೇಕ ದೇಶದ ಕೂಗು ಹೆಚ್ಚಾಗ್ಲಿಕ್ಕೆ ಪ್ರಾರಂಭ ಮಾಡ್ತದ. ಮುಸ್ಲಿಂ ಲೀಗ್ ಸಂವಿಧಾನ ಸಭೆಯಲ್ಲಿ ಪಾಲ್ಗೊಳ್ಳಂಗಿಲ್ಲ. ಆಮೇಲೆ ಬ್ರಿಟಿಷರು ಹಾಕಿರೋದಕ್ಕಿಂತ ವಿಭಜನೆಯ ಬೇರುಗಳು ದೇಶ ವಿಭಜನೆಯಲ್ಲಿ ಕೊನೆಗೊಂಡಿರೋದನ್ನ ನಾವು ಕಾಣ್ತೀವಿ. ಆಮೇಲೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಏನ್ 1942ರೊಳಗ ಘೋಷಣೆ ಆಗ್ತದಲ್ಲ, ಅವಾಗ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರು ಇವ್ರು ಏನ್ ಘೋಷಣೆ ಮಾಡ್ತಾರಪ್ಪ ಅಂತಂದ್ರೆ, ಭಾರತವನ್ನ ವಿಭಜಿಸಿ ನಂತರ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡ್ತಾರ. ಬ್ರಿಟಿಷ್ ಸರ್ಕಾರ 1946 ಮಾರ್ಚ್ ನಲ್ಲಿ ಏನ್ ಮಾಡ್ತದ ಅಂದ್ರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಭಾರತದ ವೈಸ್ರಾಯ್ ಆಗಿ ಕಳಿಸ್ತಾರ. ಅವ್ರು ಬಂದು ಏನ್ ಮಾಡ್ತಾರ ಅಂತಂದ್ರ 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳನ್ನ ವಿಭಜನೆಯನ್ನ ಮಾಡ್ತಾರ. ಎರಡು ರಾಷ್ಟ್ರಗಳು ಉದಯ ಆಗ್ತಾವ. ಎಲ್ಲಿ? ನಮ್ಮ ಭಾರತದಿಂದ ಒಡೆದು ವಾಯುಭಾಗಕ್ಕೆ ಪಾಕಿಸ್ತಾನ ಉಗಮ ಆಗ್ತದ. ಭಾರತದಿಂದ ಬೇರ್ಪಡಿಸ್ತಾರ ಅದನ್ನ. ಆಮೇಲೆ ರ್ಯಾಡ್ಕ್ಲಿಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ನೇತೃತ್ವದಲ್ಲಿ ಈ ಒಂದು ಪಾಕಿಸ್ತಾನ ಮತ್ತು ಭಾರತದ ಗಡಿ ಪ್ರದೇಶವನ್ನು ಗುರುತು ಮಾಡ್ಲಿಕ್ಕೆ ಅವರನ್ನ ನೇಮಿಸ್ತಾರ. ಇಲ್ಲಿಯೂ ಕೂಡ ಭಾರತೀಯರಿಗೆ ಎಷ್ಟು ಅನ್ಯಾಯ ಆಗ್ತದ ಅಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾನ್ ಅವರ ಅತಿ ಆಪ್ತನಾಗಿದ್ದ ರ್ಯಾಡ್ಕ್ಲಿಫ್ ಅಂತಕ್ಕಂಥವು. ನಾವು ಭಾರತ ಭೌಗೋಳಿಕ ಇಲ್ಲಿ ನಕ್ಷೆಯನ್ನು ನೋಡಿದ್ರೆ ಇಲ್ಲಿ ಪಂಜಾಬ್, ಹರಿಯಾಣ ಒಂದು ಸಿಂಧು ನದಿ ಮತ್ತು ಅದರ ಉಪನದಿಗಳ ಫಲವತ್ತಾಗಿರ್ತಕ್ಕಂತಹ ಮೆಕ್ಕಲು ಮಣ್ಣಿನ ಭೂಮಿ ಇರ್ತಕ್ಕಂಥದ್ದು ಇದು. ಈ ಭಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ, ಒಳಗಡೆ ತೆಗೆದುಕೊಂಡು ಭಾರತದ ನಕ್ಷೆ ಪಾಕಿಸ್ತಾನಕ್ಕೆ ಹೆಚ್ಚು ಮೆಕ್ಕಲು ಮಣ್ಣಿನ ಭೂಮಿ ಹೋಗುವಂತೆ ಮಾಡ್ತಾರ. ಆಮೇಲೆ ಈ ಕಡೆ ರಾಜಸ್ಥಾನದ ಕಡೆ ಬಂದಾಗ ಮರುಭೂಮಿ ಇಲ್ಲಿ ಇರ್ತದೆ. ಅಲ್ಲಿ ಮರುಭೂಮಿ ಇದ್ದಾಗ ಮರುಭೂಮಿ ಪ್ರದೇಶವನ್ನು ಭಾರತಕ್ಕೆ ಸೇರಿಸ್ತಿರ್ತಾರ. ಭಾರತಕ್ಕೆ ಮರುಭೂಮಿ ಪ್ರದೇಶವನ್ನು ಸೇರಿಸಿ ಮೆಕ್ಕಲು ಮಣ್ಣಿನ ಭಾಗವನ್ನು ಹೆಚ್ಚು ಪಾಕಿಸ್ತಾನಕ್ಕೆ ಹಂಚಿಕೊಟ್ಟಿರ್ತಕ್ಕಂಥ ಒಂದು ರ್ಯಾಡ್ಕ್ಲಿಫ್ ಆಯೋಗ ದೇಶದ ಗಡಿ ವಿಭಜನೆಯಲ್ಲಿ ಕೂಡ ಭಾರತೀಯರಿಗೆ ಅನ್ಯಾಯ ಆಗಿರ್ತಕ್ಕಂಥದನ್ನ ನಾವಿಲ್ಲಿ ಒಂದು ಸ್ಮರಿಸಬಹುದು. ನಂತರ ಸ್ವಾತಂತ್ರ್ಯ ನಂತರ 1948 ಜನವರಿ 30ರಂದು
ಪ್ರಾರ್ಥನೆಗೆ ಹೋಗ್ತಕ್ಕಂತಹ ಗಾಂಧೀಜಿಯವರವನ್ನ ನಾಥೂರಾಮ್ ಗೋಡ್ಸೆ ಅಂತಕ್ಕಂಥ ವ್ಯಕ್ತಿ ಗುಂಡಿಟ್ಟು ಹತ್ಯೆಗೈತಾನ. ಅದಕ್ಕೋಸ್ಕರ ನಾವು ಜನವರಿ 30ನೇ ದಿನವನ್ನ ಹುತಾತ್ಮರ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಇದಿಷ್ಟು ಸಮಗ್ರವಾಗಿ ಏನಪ್ಪಾ ಅಂತಂದ್ರ ಆ ಗಾಂಧಿಯುಗ ಮತ್ತು ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಅಧ್ಯಾಯದಲ್ಲಿ ಇಷ್ಟು ಒಂದು ಗಾಂಧಿಯುಗ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದೀವಿ. ರೈತರ ಹೋರಾಟಗಳು, ಕಾರ್ಮಿಕರ ಹೋರಾಟಗಳು, ಬುಡಕಟ್ಟು ಜನರ ಹೋರಾಟ, ಆಮೇಲೆ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ, ಆಮೇಲೆ ಭಾರತದ ವಿಭಜನೆಯ ಬಗ್ಗೆ, ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಬಗ್ಗೆ, ಈ ಎಲ್ಲವನ್ನ ಅಧ್ಯಯನವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಮಾಡಿದ್ದೇವೆ. ಧನ್ಯವಾದಗಳು.